ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಒಳ್ಳೆ ಘಮ ಅಂತ ಪರಿಮಳ ಬರುವಂತಹ ವೆಜಿಟೇಬಲ್ ಪುಲಾವನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಸೊ ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು 10 ನಿಮಿಷದಲ್ಲಿ ವೆಜಿಟೇಬಲ್ ಪುಲಾವನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನೊಂದು ಕುಕ್ಕರ್ ತಗೊಂಡಿದ್ದೇನೆ. ಆ ಕುಕ್ಕರ್ಗೆ ಒಂದು 4 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಯಾವುದೇ ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಹಾಗೆಯೇ ಒಂದು ಮಧ್ಯಮ ಸೈಜಿದ್ದು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಇನ್ನು ಇದು ಒಂದು ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಕಪ್ಪಗಾಗೋದೇನು ಬೇಡ. ಲೈಟಾಗಿ ಅಂದರೆ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗುವ ತನಕ ಫ್ರೈ ಆಗಬೇಕು. ಒಂದು ಗೋಲ್ಡನ್ ಕಲರ್ ಬರಬೇಕು. ಆ ಹೊತ್ತು ತನಕ ಫ್ರೈ ಮಾಡಬೇಕು. ಸೊ ಇದಕ್ಕೆ ನಾನು ಗರಂ ಮಸಾಲ ಐಟಮ್ ಅಂದರೆ ಪುಲಾವ್ಗೆ ಬೇಕಾದ ಐಟಮ್ಸ್ ಎಲ್ಲ ಹಾಕ್ತಾರಲ್ಲ, ಚಕ್ಕೆ ಲವಂಗವೆಲ್ಲ, ಸೊ ಅದನ್ನು ನಾನು ಒಗ್ಗರಣೆಗೆ ಹಾಕ್ತಾ ಇಲ್ಲ. ಸೊ ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ಹೊತ್ತಿಗೆ ನಾನು ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಒಂದು ನಿಮಿಷ ಜಸ್ಟ್ ಎಣ್ಣೆಯಲ್ಲಿ ಹಾಗೆಯೇ ಫ್ರೈ ಮಾಡಲಿ. ನಾನಿಲ್ಲಿ ಆಲ್ರೆಡಿ ಒಂದು ಮಸಾಲ ಮಾಡಿಟ್ಕೊಂಡಿದ್ದೇನೆ. ಸೊ ಆ ವಿಡಿಯೋ ಇಲ್ಲಿ ಮಿಸ್ ಆಗಿದೆ. ಅದಕ್ಕೋಸ್ಕರ ನಾನು ಯಾವ ಥರ ಮಸಾಲ ಪ್ರಿಪೇರ್ ಮಾಡಿದೆ ಅಂತ ಹೇಳ್ತೇನೆ. ಸೊ ನಾನು ಆಗಲೇ ಹೇಳಿದಾಗೆ ಗರಂ ಮಸಾಲ ಏನಿದಕ್ಕೆ ಹಾಕಲಿಲ್ಲ, ನಾನು ಆ ಮಸಾಲ ರೆಡಿ ಮಾಡಿದ್ದಕ್ಕೆ ಹಾಕಿದ್ದೇನೆ. ಸೊ ಆ ಮಸಾಲಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ಸೊ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಮೆಣಸಿನಕಾಯಿ, 2 ಇಂಚ್ ಆಗುವಷ್ಟು ಶುಂಠಿ, ಒಂದು 10 ಎಸಳು ಬೆಳ್ಳುಳ್ಳಿ, 2 ಚಕ್ಕೆ, ಹಾಗೆಯೇ ಒಂದು 3 ಲವಂಗ, 1 ಸ್ಟಾರ್. ನಾನಿಲ್ಲಿ ಅಷ್ಟೇ ಐಟಮ್ಸ್ ತಗೊಂಡಿದ್ದೇನೆ. ಏಲಕ್ಕಿ ಏನು ಹಾಕಲಿಲ್ಲ. ಸೊ ಅದು ತುಂಬ ಘಮ ಬರ್ತದೆ ಅಂತ ಹಾಕಲಿಲ್ಲ. ಇಷ್ಟನ್ನು ನಾನು ಚೆನ್ನಾಗಿ ಒಂದು ಪೇಸ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೇನೆ. ಸೊ ಅದನ್ನು ಈ ಟೈಮಲ್ಲಿ ನಾನು ಹಾಕಿದ್ದೇನೆ. ಸೊ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇನೆ. ಅಂದರೆ ಅದು ಹಸಿ ಸ್ಮೆಲ್ ಹೋಗಬೇಕು ಅಂತ. ಯಾಕಂದರೆ ಇದನ್ನು ನಾನು ಫ್ರೈ ಮಾಡಿಬಿಟ್ಟು ಹಾಕಲಿಲ್ಲ. ತೆಂಗಿನ ತುರಿ ಏನೆಲ್ಲ ಉಂಟು ನೋಡಿ ಐಟಮ್ಸ್, ಅದನ್ನೆಲ್ಲ ನಾನು ಫ್ರೈ ಮಾಡಿಬಿಟ್ಟು ಹಾಕಲಿಲ್ಲ, ಹಾಗೆಯೇ ರಾ ಹಾಕಿದ್ದೆ. ಸೊ ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇನೆ. ಸೊ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಇದೊಂದು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗುವ ತನಕ ನಾನು ಕುಕ್ ಮಾಡ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ರೀತಿಯಲ್ಲಿ ಕುಕ್ ಆಗ್ತಾ ಉಂಟು. ಸೈಡಲ್ಲಿ ನೋಡಿ ಆ ಬಬಲ್ಸ್ ಬರ್ತಾ ಉಂಟು. ಸೊ ಇಷ್ಟಾದರೆ ಸಾಕು, ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿರ್ತದೆ. ಸೊ ಈ ಟೈಮಲ್ಲಿ ನಾನು ವೆಜಿಟೇಬಲ್ಸ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಬಟಾಣಿ, ಕ್ಯಾರೆಟ್ ಮತ್ತು ಬೀನ್ಸನ್ನು ತಗೊಂಡಿದ್ದೇನೆ. ಕ್ಯಾರೆಟ್ ಮತ್ತು ಬೀನ್ಸನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು ತಗೊಂಡಿದ್ದೇನೆ, ಅಂದರೆ ಉದ್ದುದ್ದಕ್ಕೆ. ನೀವು ಯಾವ ಶೇಪಲ್ಲಿ ಕೂಡ ಕಟ್ ಮಾಡಬಹುದು. ಹಾಗೆಯೇ ಇದರ ಜೊತೆ ಆಲೂಗಡ್ಡೆ ಅಥವಾ ಗೋಬಿ ಬರ್ತದಲ್ಲ, ಅದು ಕೂಡ ಹಾಕ್ಕೊಳ್ಬಹುದು, ಚೆನ್ನಾಗಿರ್ತದೆ. ನಿಮಗೆ ಯಾವ ತರಕಾರಿಗಳೆಲ್ಲ ಇಷ್ಟ ಅದನ್ನೆಲ್ಲ ಹಾಕ್ಕೊಳ್ಬಹುದು. ಯಾಕಂದರೆ ತರಕಾರಿಗಳೆಲ್ಲ ಮಾಡೋದ್ರಿಂದ ತುಂಬಾ ಹೆಲ್ದಿ ಆಗಿರುತ್ತದೆ. ಮತ್ತು ಮಕ್ಕಳು ಕೂಡ ಇದನ್ನು ತಿಂತಾರಲ್ಲ, ಸೊ ಅವರಿಗೆ ಸಹ ಬಾಕಿ ಟೈಮಲ್ಲಿ ಅವರು ವೆಜಿಟೇಬಲ್ಸ್ ತಿನ್ನದಿದ್ದಾಗ ಈ ರೀತಿ ಮಾಡೋದ್ರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರೆ, ಹೆಲ್ತಿಗೆ ಸಹ ಕೂಡ ಒಳ್ಳೆಯದು. ಸೊ ನಾನು ಈ ಟೈಮಲ್ಲಿ ನೀರು ಹಾಕಿದ್ದೇನೆ. ಇದು ಯಾವ ಥರ ಮೆಷರ್ಮೆಂಟಲ್ಲಿ ತಗೊಂಡಿದ್ದೇನೆ ಅಂದರೆ 1 ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ನೀರು, ಆ ಮೆಷರ್ಮೆಂಟಲ್ಲಿ ತಗೊಂಡಿದ್ದೇನೆ. ಸೊ ನೀರು ಹಾಕಿಬಿಟ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ. ಸಕ್ಕರೆ ಹಾಕೋದ್ರಿಂದ ಉಪ್ಪು, ಖಾರ, ಹುಳಿ ಎಲ್ಲ ಬ್ಯಾಲೆನ್ಸ್ ಆಗ್ತದೆ. ಸೊ ಒಳ್ಳೆ ಟೇಸ್ಟ್ ಕೂಡ ಬರ್ತದೆ. ಸೊ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಇನ್ನು ಇದು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟಿದ್ದೇನೆ. ಸ್ವಲ್ಪ ಕುಕ್ ಆಗಬೇಕು, ಅಂದರೆ ಆ ವೆಜಿಟೇಬಲ್ಸ್ ಪ್ರತಿ ಬೈಟಲ್ಲೂ ಒಳ್ಳೆ ಒಂದು ಸ್ವಾದ, ಉಪ್ಪು, ಖಾರ, ಹುಳಿ ಎಲ್ಲ ಸಿಗ್ತದೆ. ಈ ರೀತಿ ನಾವು ಕುಕ್ ಮಾಡಿಬಿಟ್ಟು, ಅಂದರೆ ಸ್ವಲ್ಪ ಈ ರೀತಿ ಕುದಿತದಲ್ಲ, ಈ ಕುದಿದ ನಂತರ ಅಕ್ಕಿ ಹಾಕ್ಕೊಳ್ಬೇಕು. ಆಗ ಒಳ್ಳೆ ಟೇಸ್ಟ್ ಬರ್ತದೆ. ಸೊ ಈ ಹಸಿ ಸ್ಮೆಲ್ಲೆಲ್ಲ ಪುದೀನ ಕೊತ್ತಂಬರಿದು ಹೋಗಿರೋದ್ರಿಂದ ಒಂದು ಒಳ್ಳೆ ಪರಿಮಳ ಕೂಡ ಬರ್ತದೆ ಆದ ನಂತರ. ಯಾಕಂದ್ರೆ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೇವಲ್ಲ. ಸೊ ಈ ಟೈಮಲ್ಲಿ ನಾನು ಅಕ್ಕಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಬೆಳ್ತಿಗೆ ಅಕ್ಕಿ ಯೂಸ್ ಮಾಡ್ತಾ ಇದ್ದೇನೆ. ನೀವು ಯಾವುದೇ ಅಕ್ಕಿಯನ್ನು ತಗೊಳ್ಬಹುದು. ನಾವು ಮಾಡುವಂತಹ ಮಸಾಲ ಒಳ್ಳೆ ಘಮ ಬರುವಂತಹದ್ದಿರೋದ್ರಿಂದ ಯಾವ ಅಕ್ಕಿಯಲ್ಲಿ ಮಾಡಿದರೂ ಕೂಡ ಚೆನ್ನಾಗಿ ಟೇಸ್ಟ್ ಮತ್ತು ಒಳ್ಳೆ ಘಮ ಬರ್ತದೆ. ಸೊ ಬೆಳ್ತಿಗೆ ಅಕ್ಕಿ ಮಾಡೋದಾದರೆ ನೀವು 1 ವಿಸಿಲ್ ಹಾಕಿದರೆ ಸಾಕು. ಅಂದರೆ ಕುಕ್ಕರಲ್ಲಿ ಇಟ್ಬಿಟ್ಟು 1 ವಿಸಿಲ್ ಹಾಕಿಸಿದರೆ ಸಾಕು. ಬೇರೆ ನೀವು ಅಕ್ಕಿಯಲ್ಲಿ ಮಾಡೋದಾದರೆ 2 ವಿಸಿಲ್ ಹಾಕಿಸಬೇಕು. ಇದಕ್ಕೆ ಬಿರಿಯಾನಿ ಎಲೆ ಅಂತ ಹೇಳ್ತಾರೆ. ನಾವು ಬಿರಿಯಾನಿ ಎಲ್ಲ ಮಾಡುವಾಗ ಈ ಎಲೆ ಹಾಕ್ತೇವೆ. ಸೊ ಇದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿ ಬರಬೇಕು. ನೋಡಿ, ಅಕ್ಕಿ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರಬೇಕು. ಅಲ್ಲಿ ತನಕ ನಾವು ಇಡ್ತೇವೆ, ನಂತರ ನಾವು ಸೀಟಿ ಹಾಕಿಸೋದು. ಸೊ ಈಗ ನೋಡಿ ಕುದಿ ಬರ್ತಾ ಉಂಟು. ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೇನೆ. ಸೊ ಇಷ್ಟೇ ಇರೋದು. 10 ನಿಮಿಷದಲ್ಲಿ
ಪುಲಾವ್ ರೆಡಿ ಆಗಿರ್ತದೆ. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಸೊ ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡಿದರೂ ಕೂಡ ಒಳ್ಳೆ ಟೇಸ್ಟ್ ಬರ್ತದೆ, ನೋಡಲಿಕ್ಕೂ ಕೂಡ ಸೂಪರ್ ಆಗಿರ್ತದೆ. ಸೊ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಇದಕ್ಕೆ ನೀವು ಪನೀರ್ ಕೂಡ ಹಾಕ್ಕೊಳ್ಬಹುದು, ಸೋಯಾಬೀನ್ ಬರ್ತದಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರ್ತದೆ. ಸೊ ಉಪ್ಪು ಖಾರ ಹುಳಿ ಎಲ್ಲ ಸೂಪರಾಗಿ ಪರ್ಫೆಕ್ಟ್ ಆಗಿರ್ತದೆ. ಇದೇ ಮೆಷರ್ಮೆಂಟಲ್ಲಿ ಹಾಕೋದ್ರಿಂದ ನೀವು ಕರೆಕ್ಟಾಗಿ ಪುಲಾವ್ ಮಾಡಿದಾಗೆ ಆಗ್ತದೆ. ಸೊ ಒಂದು ಸೂಪರ್ ತಿಂಡಿ ಬೆಳಿಗ್ಗೆಗೆ ರೆಡಿ ಆದರೆ ಎಷ್ಟು ಖುಷಿ ಆಗ್ತದಲ್ಲ. ಸೊ ಹಾಗೆಯೇ ಇದನ್ನು ಮಧ್ಯಾಹ್ನದ ಹೊತ್ತು ಲಂಚ್ಗೆ ಕೂಡ ಬಾಕ್ಸಲ್ಲಿ ಹಾಕಿಬಿಟ್ಟು ಕೂಡ ಕೊಂಡೋಗಬಹುದು. ಹೊಟ್ಟೆ ಅಂತೂ ಫುಲ್ ಆಗ್ತದೆ, ನಿಮಗೆ ತುಂಬ ಖುಷಿ ಸಹ ಆಗ್ತದೆ, ಸ್ವಾದಪಟ್ಟು ನೀವು ತಿಂತೀರಿ, ಅಷ್ಟು ಚೆನ್ನಾಗಿ ಬರ್ತದೆ. ಸೊ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಪುಲಾವ್ ಮಾಡೋದ್ರಿಂದ ನಿಮಗೂ ಕೂಡ ಬೋರ್ ಅನ್ನಿಸ್ತದೆ. ಪ್ರತಿ ಸಲ ನೀವು ಮಾಡುವಾಗ ಡಿಫ್ರೆಂಟಾಗಿ ಮಾಡಿದರೆ ಮನೆಯವ್ರಿಗೂ ಕೂಡ ಇಷ್ಟ ಆಗ್ತದೆ, ನಿಮಗೆ ಕೂಡ ಒಂದು ಖುಷಿ ಆಗ್ತದಲ್ಲ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ನೀವು ಯಾವ ಥರ ಮಾಡಿದಿರಿ ಅಂತ ಕಮೆಂಟಲ್ಲಿ ಕೂಡ ತಿಳಿಸಿ ಹೇಳಿ. ಸೊ ಇನ್ನೂ ಹೆಚ್ಚು ನನಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರಿ. ಸೊ ವೀಡಿಯೋಸ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.